ಟೈಫಾಯ್ಡ್ ಬಗ್ಗೆ ಈ ದಿನ ವಿಚಾರ ಮಾಡೋಣ. ಟೈಫಾಯ್ಡ್ ಇದಕ್ಕೆ ಕನ್ನಡದಲ್ಲಿ ವಿಷಮ ಶೀತ ಜ್ವರ ಅಂತ ಹೇಳ್ತಾರೆ. ಇದು ಅನೇಕ ದಶಕಗಳಿಂದ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ, ಅದರಲ್ಲೂ ಮುಂದುವರಿಯುತ್ತಿರುವ ಅಥವಾ ಹಿಂದುಳಿದ ದೇಶಗಳಲ್ಲಿ, ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಎಲ್ಲಿ ಸಾಮಾಜಿಕ ಆರ್ಥಿಕ ಪ್ರಗತಿ ಆಗಿದೆಯೋ ಆ ಪ್ರದೇಶಗಳಲ್ಲಿ ಈ ಒಂದು ಟೈಫಾಯ್ಡ್ ಪ್ರಾಬಲ್ಯ ಕಡಿಮೆ ಆಗಿದೆ. ಎಲ್ಲಿ ಒಂದು ಶುಚಿತ್ವ ಇಲ್ಲವೋ, ಒಂದು ಎಲ್ಲಿ ಕೊಳಚೆಯನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲವೋ ಆ ಪ್ರದೇಶಗಳಲ್ಲಿ ಇದು ಇನ್ನೂ ಸಹ ಕಂಡುಬರ್ತಾ ಇದೆ. ಟೈಫಾಯ್ಡ್ ಅಂದರೆ ಏನು? 3 ದಿನ ಆಯಿತು ಸರ್, ಇನ್ನೂ ಜ್ವರ ಬಿಟ್ಟಿಲ್ಲ ಅಂತ ಯಾರೇ ಒಬ್ಬ ರೋಗಿ ಹೇಳಿದ್ರೆ ವೈದ್ಯರು ಟೈಫಾಯ್ಡ್ ಇರಬಹುದು ಅಂತ ಹೇಳಿ. ಸರಿ, ಇನ್ನೇನಾಗತ್ತಪ್ಪ ಸರ್? ಭಾಳ ಸುಸ್ತಾಗ್ತಾ ಇದೆ, ಜ್ವರ ಒಂದೊಂದು ದಿನ ತುಂಬಾ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ವಾಂತಿ ಬರಂಗಾಗತ್ತೆ, ಹೊಟ್ಟೆ ನೋವಾಗತ್ತೆ ಅಂತ ರೋಗಿ ಹೇಳಿದಾಗ ವೈದ್ಯರು ಈ ರೋಗಿ ಟೈಫಾಯ್ಡ್ನಿಂದ ನರಳುತ್ತಾ ಇರಬಹುದು ಅಂತ ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾಲಿಗೆ ತೋರಿಸಪ್ಪ ಅಂತಂದಾಗ ನಾಲಿಗೆ ಒಂದು ರೀತಿ ಕೋಟಿಂಗ್ ಆಗಿರುತ್ತೆ. ಏನೋ ಒಂದು ಬಣ್ಣ ಹಚ್ಚಿದ್ದಾರೇನೋ, ನಾಲಿಗೆಗೆ ಒಂದು ಹಳದಿ ಬಣ್ಣ ಹಚ್ಚಿದ್ದಾರೇನೋ ಆ ರೀತಿ ಕೋಟಿಂಗ್ ಇರುತ್ತೆ. ನಾಡಿ ಬಡಿತ ನೋಡಿದಾಗ ವೈದ್ಯರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ರೋಗಿಗೆ 101 ಡಿಗ್ರಿ ಟೆಂಪ್ರೇಚರ್ ನೋಡಿದಾಗ, ಉಷ್ಣತೆ ನೋಡಿದಾಗ ಥರ್ಮಾಮೀಟ್ರಲ್ಲಿ 101 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಇದೆ. ಆದರೆ ನಾಡಿ ಬಡಿತ ಅದಕ್ಕೆ ಸಮನಾಗಿ ಇಲ್ಲ. ಏನು ಹಾಗಂದರೆ ಅದಕ್ಕೆ ರಿಲೇಟಿವ್ ಬ್ರೆಡಿಕಾರ್ಡಿಯಾ, ರಿಲೇಟಿವ್ ರಿಲೇಟಿವ್ ಬ್ರೆಡಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ರಿಲೇಟಿವ್ ಬ್ರೆಡಿಕಾರ್ಡಿಯಾ ಅಂತ ಹೇಳ್ತಾರೆ. ಏನಂತಂದರೆ ಯಾರಿಗೇ ಆಗಲಿ, ಈಗ ಜ್ವರ ಬಂದರೆ 1 ಡಿಗ್ರಿ ಜ್ವರ, ಈಗ ನಾರ್ಮಲ್ಲು 98.4, 98.4 ಅಥವಾ 98.8, 99.8 ಆದಾಗ 10 ಬೀಟ್ ನಾಡಿ ಬಡಿತ 10 ಜಾಸ್ತಿ ಆಗುತ್ತೆ. ಅವನ ನಾಡಿ ಬಡಿತ 80 ನಾರ್ಮಲ್ ಇದ್ದರೆ 90 ಆಗುತ್ತೆ. 1 ಡಿಗ್ರಿ ಫ್ಯಾರನ್ಹೀಟ್ ಉಷ್ಣತೆ ಜಾಸ್ತಿ ಆದರೆ 10 ಹೃದಯದ ಬಡಿತ ಅಥವಾ ನಾಡಿ ಬಡಿತ 10 ಜಾಸ್ತಿ ಆಗುತ್ತೆ. ಆದರೆ ಈ ಟೈಫಾಯ್ಡಲ್ಲಿ ಅಷ್ಟು ಜಾಸ್ತಿ ಆಗೋದಿಲ್ಲ. ಯಾತಕ್ಕೋಸ್ಕರ ಅಂದರೆ, ಈಗ ಏನೋ ಒಂದು 4-5 ಬಡಿತ ಜಾಸ್ತಿ ಆಗ್ಬೋದು. 1 ಡಿಗ್ರಿ ಫ್ಯಾರನ್ಹೀಟ್ ಜಾಸ್ತಿ ಆದಾಗ 10 ಬಡಿತ, 2 ಡಿಗ್ರಿ ಫ್ಯಾರನ್ಹೀಟ್ ಜಾಸ್ತಿ ಆಗಿದೆ ಅಂದರೆ 20 ಬಡಿತ ಜಾಸ್ತಿ ಆಗಬೇಕು. ಆದರೆ ಆ ರೀತಿ ಅಷ್ಟು ಬಡಿತ ಜಾಸ್ತಿ ಆಗೋದಿಲ್ಲ, ಹೃದಯದ ಬಡಿತ ಜಾಸ್ತಿ ಆಗೋದಿದೆ. ಅದಕ್ಕೆ ರಿಲೇಟಿವ್ ಬ್ರೆಡಿಕಾರ್ಡಿಯಾ ಅಂತ ಹೇಳ್ತಾರೆ. ಸರಿ, ಇದು ನಾಡಿ ಬಡಿತ. ಯಾತಕ್ಕೆ ನಾಡಿ ಬಡಿತ ಕಮ್ಮಿ ಅಂತಂದರೆ, ಹೃದಯದ ಮೇಲೆ ಈ ಒಂದು ಟಾಕ್ಸಿನ್, ವಿಷ, ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾ ವೃದ್ಧಿಯಾಗುವಾಗ ಉತ್ಪತ್ತಿ ಮಾಡುವ ಒಂದು ವಿಷ ಹೃದಯದ ಮೇಲೆ, ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಒಂದು ಪರಿಣಾಮ ಉಂಟು ಮಾಡೋದ್ರಿಂದ ಸುಸ್ತು, ಹೃದಯದ ಬಡಿತ ಕಡಿಮೆ ಆಗುತ್ತೆ. ಮತ್ತು ಮೂಳೆಯ ಅಸ್ಥಿ ಇದೆಯಲ್ಲ, ಬೋನ್ ಮ್ಯಾರೋ, MARROW ಬೋನ್ ಮ್ಯಾರೋ, ಅದ್ರ ಮೇಲೂ ಸಹ ಒಂದು
ಆ ವಿಷ ಪರಿಣಾಮ ಬೀರೋದ್ರಿಂದ ದೇಹದಲ್ಲಿ ಅನೇಕ ಒಂದು ದುಷ್ಪರಿಣಾಮಗಳು ಉಂಟಾಗ್ತದೆ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಈಗ ವೈದ್ಯರು ಪರೀಕ್ಷೆ, ನಾಲ್ಗೆ ಕೋಟಿಂಗ್ ಆಗಿದೆ, ಇದು ನಾಡಿ ಬಡಿತ ಉಷ್ಣತೆಗೆ ತಕ್ಕಷ್ಟು ಜಾಸ್ತಿ ಆಗಿಲ್ಲ. ಸರಿ, ಆಮೇಲೆ ಇನ್ನೇನು ಅಂತಂದರೆ ಹೊಟ್ಟೆ ಎಲ್ಲಿ ನೋವಪ್ಪ ನೋಡೋಣ ಅಂತಂದರೆ, ಹೊಟ್ಟೆ ಪರೀಕ್ಷೆ ಮಾಡುವಾಗ ವೈದ್ಯರು ಸ್ಪ್ಲೀನ್ ಅಂದರೆ ಗುಲ್ಮ ಮತ್ತು ಪಿತ್ತ ಜನಕಾಂಗ, ಲಿವರ್ ಮತ್ತು ಸ್ಪ್ಲೀನ್ ಸ್ವಲ್ಪ ದೊಡ್ಡದಾಗಿದೆ. ಹೊಟ್ಟೆ ನೋವು, ಹೊಟ್ಟೆ ಮುಟ್ಟಿದಾಗ ಎಲ್ಲಿ ನೋವು ಅಂತಂದಾಗ ಸರ್ ನೋವಾಗ್ತದೆ ಅಂತ. ಇದು ಈ ಒಂದು ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾ ವೃದ್ಧಿಯಾಗುವುದು ಸಣ್ಣ ಕರಳಿನ ಒಂದು ಲಿಂಫಾಯ್ಡ್ ಟಿಶ್ಯೂನಲ್ಲಿ, ಅಂದರೆ ಸಣ್ಣ ಕರಳಿನಲ್ಲಿ ಪೇಯರ್ಸ್ ಪ್ಯಾಚಸ್, PAYER, ಪೇಯರ್ಸ್, PAYERS, ಪ್ಯಾಚಸ್, PATCH, ಆ ಭಾಗದಲ್ಲಿ, ಸಣ್ಣ ಕರುಳಿನ ಆ ಭಾಗದಲ್ಲಿ ವೃದ್ಧಿಯಾಗುತ್ತೆ. ಆದ್ದರಿಂದ ಎಷ್ಟೋ ಸಲ ಒಂದು ಮೃದು ಪದರ, ಸಣ್ಣ ಕರುಳಿನ ಮೃದು ಪದರದಲ್ಲಿ ಹುಣ್ಣಾಗುತ್ತೆ. ಆದ್ದರಿಂದ ರೋಗಿಗೆ ಹೊಟ್ಟೆ ನೋವು ಬರ್ತದೆ, ವಾಂತಿ ಆಗ್ತದೆ, ಭೇದಿ ಆಗ್ತದೆ. ಬಹಳ ಭೀಕರವಾದಂಥ ಒಂದು ದುಷ್ಪರಿಣಾಮ ಅಂತಂದರೆ ಕರುಳಿನಲ್ಲಿ ತೂತಾಗೋದು. ಅದಕ್ಕೆ ಪರ್ಫೊರೇಷನ್ ಅಂತ ಹೇಳ್ತೇವೆ. ಪರ್ಫೊರೇಷನ್ ಅಂದರೆ ತೂತು, ಕರುಳಿನಲ್ಲಿ ತೂತಾಗಿ ತಕ್ಷಣವೇ ಆಸ್ಪತ್ರೆ ಅಥವಾ ಒಂದು ನರ್ಸಿಂಗ್ ಹೋಮ್, ಸೌಲಭ್ಯ ಇರತಕ್ಕಂಥ ನರ್ಸಿಂಗ್ ಹೋಮ್ನಲ್ಲಿ ಹೋಗಿ ಶಸ್ತ್ರಚಿಕಿತ್ಸೆಯಿಂದ ಆ ಕರುಳಿನಲ್ಲಿ ತೂತಾಗಿರೋದನ್ನು ರಿಪೇರಿ ಮಾಡಬೇಕಾಗ್ತದೆ. ಇಷ್ಟೆಲ್ಲನೂ ಪರೀಕ್ಷೆ ಮಾಡಿದ್ಮೇಲೆ ಇದಕ್ಕೆ ಕಾರಣ ಏನು ಅಂತಂದರೆ, ಟೈಫಾಯ್ಡ್ ಬ್ಯಾಕ್ಟೀರಿಯಾ ಸಾಲ್ಮೊನೆಲ್ಲಾ ಟೈಫಿ, SALMONELLA, ಸಾಲ್ಮೊನೆಲ್ಲಾ ಟೈಫಿ, TYPHI, ಸಾಲ್ಮೊನೆಲ್ಲಾ ಟೈಫಿ. ಪ್ಯಾರಾಟೈಫಿ ಅದು ಸಹ ಒಂದು ಬ್ಯಾಕ್ಟೀರಿಯಾ. ಆಗ ರೋಗಿಗೆ ಪ್ಯಾರಾಟೈಫಿಯಿಂದ ಟೈಫಾಯ್ಡ್ ಬಂದಿದ್ದರೆ ಆಗ ಪ್ಯಾರಾಟೈಫಾಯ್ಡ್ ತೊಂದರೆ ಆಗಿದೆ. ಸಾಲ್ಮೊನೆಲ್ಲಾ ಟೈಫಿಯಿಂದ ಟೈಫಾಯ್ಡ್ ಬಂದಿದ್ದರೆ ಟೈಫಾಯ್ಡ್ ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಆದಮೇಲೆ ಇದು ಮನುಷ್ಯನಿಂದ ಮನುಷ್ಯನಿಗೆ ಕಲುಷಿತವಾದಂಥ ನೀರು, ಕಲುಷಿತವಾದಂಥ ಆಹಾರದ ಮುಖಾಂತರ ಹರಡುತ್ತದೆ. ಈಗ ಕಲುಷಿತವಾದಂಥ ನೀರು ಅಂದರೆ ಕುಡಿಯುವ ನೀರಿಗೆ ಸೂಯೇಜ್ ನೀರು ಕಂಟ್ಯಾಮಿನೇಟ್ ಆಗಿ, ಈಗ ಎಷ್ಟೋ ಸಲ ನಾವು ನೋಡ್ತಿರ್ತೀವಿ, ಕುಡಿಯುವ ನೀರಿನ ಪೈಪು ಒಡೆದೋಗಿರುತ್ತೆ, ಪಕ್ಕದಲ್ಲಿ ಸೂಯೇಜ್ ನೀರು ಅದು ಪೈಪು ಒಡೆದೋಗಿರುತ್ತೆ ಅಥವಾ ಲೀಕ್ ಆಗ್ತಾ ಇದೆ. ಆ ಭಾಗ, ಸೂಯೇಜ್ ಭಾಗ ಕುಡಿಯುವ ನೀರಿಗೆ ಹೋದರೆ ಆ ಭಾಗದಿಂದ ಎಲ್ಲ ಕಲುಷಿತವಾದಂಥ ನೀರಿನ ಮುಖಾಂತರ ಹರಡ್ತಕ್ಕಂಥ ಎಲ್ಲ ಕಾಯಿಲೆಗಳು ಕಂಡುಬರ್ತದೆ ಆ ಪ್ರದೇಶದಲ್ಲಿ. ಕಲುಷಿತವಾದಂಥ ನೀರಿಗಿಂತ ಹೆಚ್ಚಾಗಿ ಕಲುಷಿತವಾದಂಥ ಆಹಾರದ ಮುಖಾಂತರ ಹರಡೋದನ್ನು ನಾವು ವೈದ್ಯರು ಗಮನಿಸುತ್ತಾರೆ. ಅಡಿಗೆ ಮಾಡುವವರು, ಅಡಿಗೆ ಬಡಿಸುವವರು, ಹೋಟೆಲ್ಲು, ಹಾಸ್ಟೆಲ್ಲು ಮತ್ತು ಜಾತ್ರೆ ಪ್ರದೇಶಗಳಲ್ಲಿ ಏನೋ ಒಂದು ಗೃಹ ಪ್ರವೇಶ ಅಥವಾ ಒಂದು ಮದುವೆ ಸಮಾರಂಭ, ಆರತಕ್ಷತೆ ಸಮಾರಂಭ, ಇಲ್ಲಿ ಮುಂತಾದ ಪ್ರದೇಶದಲ್ಲಿ ಅಡಿಗೆ ಮಾಡುವವರು, ಅಡಿಗೆ ಬಡಿಸುವವರು ಸ್ವಚ್ಛತೆ ಪಾಲಿಸಬೇಕು. ಏನು ಸ್ವಚ್ಛತೆ ಅಂದರೆ, ಮಲವಿಸರ್ಜನೆ ಮಾಡಿದ ಮೇಲೆ ಚೆನ್ನಾಗಿ ಸೋಪ್ ಹಾಕಿ ಕೈ ತೊಳೆದುಕೊಳ್ಳಬೇಕು. ಇಲ್ಲಾಂದರೆ
ಮಲದಲ್ಲಿರ್ತಕ್ಕಂಥ, ಯಾಕಂದರೆ ಆ ಮನುಷ್ಯನ ಮಲದಲ್ಲಿ ಕೋಟ್ಯಾಂತರ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಸಾಲ್ಮೊನೆಲ್ಲಾ ಟೈಫಿ ಹೋಗ್ತಾ ಇರುತ್ತೆ. ಅದಕ್ಕೆ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಈಗ ಒಬ್ಬ ಮನುಷ್ಯನಿಗೆ ಸೋಂಕು, ಕಲುಷಿತವಾದಂಥ ಆಹಾರದಿಂದ ಸೋಂಕಾದ ಮೇಲೆ ಒಂದು 5ರಿಂದ 20 ದಿನಗಳ ರೋಗ ಪಕ್ವ ಕಾಲ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ನಂತರ ಆ ಮನುಷ್ಯನಿಗೆ ಜ್ವರ ಮುಂತಾದ ನಾನು ಹೇಳ್ತಾ ಇರ್ತಕ್ಕಂಥ ರೋಗ ಚಿಹ್ನೆಗಳು ಕಂಡುಬರ್ತದೆ. ವೈದ್ಯರು ಪರೀಕ್ಷೆ ಮಾಡಿದ ಮೇಲೆ ವೈದ್ಯರು ಏನು ಮಾಡ್ತಾರೆ, ಬ್ಲಡ್ ಎಕ್ಸಾಮಿನೇಷನ್, ರಕ್ತ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಮೊದಲನೇ ವಾರ ಬ್ಲಡ್ ಕಲ್ಚರ್ ಇದನ್ನು ರಕ್ತದಲ್ಲಿ ಇರ್ತಕ್ಕಂಥ ಟೈಫಾಯ್ಡ್ ಬ್ಯಾಕ್ಟೀರಿಯಾವನ್ನು ಲ್ಯಾಬೊರೇಟರಿನಲ್ಲಿ ಬೆಳೆಸ್ತಾರೆ. ಅದಕ್ಕೆ ಬ್ಲಡ್ ಕಲ್ಚರ್. ಒಂದೊಂದು ಸಲ ವೈದ್ಯರು ಕಲ್ಚರ್ ಆ್ಯಂಡ್ ಆ್ಯಂಟಿಬಯೋಟಿಕ್ ಸೆನ್ಸಿಟಿವಿಟಿ ಮಾಡಿ ಅಂತಾರೆ. ಅಂದರೆ ಈಗ ಅದನ್ನು ಬೆಳೆಸಿದಾಗ ಇಲ್ಲಿ ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಬಂದಿದೆ, ಬೆಳೆಸಿದಾಗ ಲ್ಯಾಬೊರೇಟರಿನಲ್ಲಿ ಪ್ರಯೋಗಶಾಲೆಯಲ್ಲಿ ಬೆಳೆಸಿದಾಗ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಕಂಡು ಬಂದಿದೆ. ಅದು ಯಾವ ಔಷಧಿಗೆ, ಯಾವ ಆಂಟಿಬಯೋಟಿಕ್ ಔಷಧಿಗೆ ಅದು ಬಗ್ಗುತ್ತೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡ್ತಾರೆ. ಸೂಕ್ತ ಆಂಟಿಬಯೋಟಿಕ್ ಔಷಧಿಯನ್ನು ಕೊಡಬೇಕಾಗ್ತದೆ. ಯಾತಕ್ಕೋಸ್ಕರ ಅಂದರೆ ಈಗ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಅನೇಕ ಪ್ರದೇಶಗಳಲ್ಲಿ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ. ಟೈಫಾಯ್ಡ್ ಅಂದ ಕೂಡಲೇ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಟೈಫಾಯ್ಡ್ ಅಂದ ಕೂಡಲೇ ಉಪಯೋಗಿಸ್ತಾ ಇದ್ದಿದ್ದು ಕ್ಲೋರಾಂಫೆನಿಕಾಲ್, ಕ್ಲೋರೋಮೈಸಿಟಿನ್ ಎಂತಕ್ಕಂಥ ಮಾತ್ರೆ. ಅದು ಬ್ರಹ್ಮಾಸ್ತ್ರ, ರಾಮಬಾಣ ಅಲ್ಲ, ಬ್ರಹ್ಮಾಸ್ತ್ರ ಆಗಿತ್ತದ ಅವಾಗ. ಟೈಫಾಯ್ಡ್ ಅಂದರೆ ಅದನ್ನು ಇದು ಮಾಡಿಬಿಡ್ತಿದ್ರು, ಕ್ಲೋರೋಮೈಸಿಟಿನ್ ಕೊಟ್ಬಿಡ್ತಿದ್ರು, ರೋಗಿ ಸಂಪೂರ್ಣವಾಗಿ ಚೇತರಿಸ್ಕೊಳ್ತಿದ್ದ. ಆದರೆ ಈಗ ಕ್ಲೋರೋಮೈಸಿಟಿನ್ಗೆ ಬಗ್ಗಲ್ಲ, ಸೆಪ್ಟ್ರಾನ್ ಅಥವಾ ಬ್ಯಾಕ್ಟ್ರಿಮ್ ಅದಕ್ಕೆ ಬಗ್ಗಲ್ಲ. ಇದು ಫ್ಲೋರೋಕ್ವಿನೋಲಿನ್ ಎಂತಕ್ಕಂಥ ಗುಂಪಿಗೆ ಸೇರಿದಂಥ ಓಫ್ಲಾಕ್ಸಸಿಲಿನ್ನು, ಲಿವೋಫ್ಲಾಕ್ಸಸಿಲಿನ್ನು ಮುಂತಾದ ಮಾತ್ರೆಗಳಿಗೆ ಅದು ಬಗ್ತಾ ಇಲ್ಲ. ಆದ್ದರಿಂದ ನೋಡಿ ಯಾವ ಔಷಧಿಗೆ ಬಗ್ಗುತ್ತೋ ಆ ಔಷಧಿಯನ್ನು ಸಂಪೂರ್ಣವಾಗಿ ಎಷ್ಟು ದಿನ ತಗೊಳ್ಬೇಕು ಅಷ್ಟು ದಿನ ಕೊಟ್ಟು ವೈದ್ಯರು ಉಪಚರಿಸುತ್ತಾರೆ. ವೈದ್ಯರು ಹೇಳ್ತಾರೆ 10 ದಿನ ತಗೊಳ್ಬೇಕು ಅಂತ. ಆದರೆ ರೋಗಿ ನನಗೆ 5 ದಿನಕ್ಕೆ ಇಲ್ಲ, ಜ್ವರ ಎಲ್ಲ ಬಿಟ್ಟೋಯ್ತು ಅಂತ ಅಂದ್ಕೊಂಡು ಉದಾಸೀನ ಮಾಡಿದರೆ ಆ ರೋಗಿ ವಾಹಕನಾಗಿ, ಅಂದರೆ ಟೈಫಾಯ್ಡ್ ಕ್ಯಾರಿಯರ್ ಆಗಿ ಮುಂದುವರಿಯುತ್ತಿರ್ತಾನೆ. ಅನೇಕ ತಿಂಗಳುಗಳ ಕಾಲ ಮಲಮೂತ್ರದ ಮುಖಾಂತರ, ಮತ್ತು ಮೂತ್ರದ ಮುಖಾಂತರ ಈ ಟೈಫಾಯ್ಡ್ ಬ್ಯಾಕ್ಟೀರಿಯನ್ನು ಹೊರಹಾಕ್ತಾ ಇರ್ತಾನೆ. ಅದಕ್ಕೆ ವಾಹಕರು ಅಥವಾ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಕ್ಯಾರಿಯರ್ಸ್ ಆಗದಾಗೆ ಸೂಕ್ತ ಆಂಟಿಬಯೋಟಿಕ್ ಔಷಧಿಯನ್ನು ಸಹ ಕೊಡಬೇಕಾಗ್ತದೆ. ವಾಹಕರಾಗಿದ್ದಾರೆ ಅಂತ ನೋಡಬೇಕಾದ್ರೆ, ಈಗ ನಾನು ಹೇಳಿದೆ ಮೊದಲನೇ ವಾರ ಬ್ಲಡ್ ಕಲ್ಚರ್, ಎರಡನೇ ವಾರ ಈಗ 7 ದಿನ ಆಯಿತು. ಈಗ 2ನೇ ವಾರ ಅಂತಂದರೆ ವೈಡಾಲ್ ಟೆಸ್ಟ್, WIDAL ವೈಡಾಲ್ ಟೆಸ್ಟನ್ನು ವೈದ್ಯರು ಸಲಹೆ ಕೊಡ್ತಾರೆ. ಆದರೆ ಇತ್ತೀಚೆಗೆ ವೈಡಾಲ್ ಟೆಸ್ಟ್ ಬಗ್ಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಅಷ್ಟು ಸಮಾಧಾನ ಇಲ್ಲ. ವೈಡಾಲ್ ಟೆಸ್ಟ್ ಪಾಸಿಟಿವ್ ಬಂದರೆ ಒಂದ್ಸಲಿ ತಪ್ಪಾಗಿ ಪಾಸಿಟಿವ್ ಬರುತ್ತೆ, ತಪ್ಪಾಗಿ ನೆಗೆಟಿವ್ ಬರಬಹುದು. ಈ ರೀತಿ ವೈದ್ಯರಲ್ಲಿ ಚರ್ಚೆ, ಒಂದು ವಿಚಾರ ವಿನಿಮಯ ನಡೀತಾ ಇದೆ. 3ನೇ ವಾರ ಆದಾಗ ರೋಗಿಯು ವಾಹಕನಾಗೋದ್ರಿಂದ, ಅಂದರೆ ಕ್ಯಾರಿಯರ್ ಆಗೋದ್ರಿಂದ
ಮಲ ಮತ್ತು ಮೂತ್ರದಲ್ಲಿ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಹೊರ ಹಾಕ್ತಾ ಇರ್ತಾನೆ. 1 ವರ್ಷದವರೆಗೆ ಟೈಫಾಯ್ಡ್ ಕ್ಯಾರಿಯರ್ ಆಗಿ. ಇದರೊಳಗೆ ನಾವು ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಿದ್ದಾಗ ಸರ್ಜರಿ ಬುಕ್ಕಲ್ಲಿ ಒಂದು ಉಲ್ಲೇಖ, ಟೈಫಾಯ್ಡ್ ಕ್ಯಾರಿಯರ್ ಅಂತ. ಒಬ್ಬ ಮಹಿಳೆ ಅಡುಗೆಯವಳು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಿದ್ಲಂತೆ, ಆದರೆ ಅವಳು ಟೈಫಾಯ್ಡ್ ವಾಹಕಳಾಗಿದ್ದಳು. ಸೈನ್ಯ ಇದರೊಳಗೆ ಸೈನಿಕರಿಗೆ ಅವಳು ಅಡುಗೆಯವಳಾಗಿದ್ಲು. ಅವಳು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ಲು ಅಂದರೆ ಅಷ್ಟು ಚೆನ್ನಾಗಿ ಅವಳು ಟೈಫಾಯ್ಡನ್ನು ಸಹ ಹರಡ್ತಾ ಇದ್ಲು. ಎಷ್ಟೊಂದು ಜನ ಸೈನಿಕರಿಗೆ ಟೈಫಾಯ್ಡ್ ಬಂದಿರೋದನ್ನು ನೋಡಿ ಆಹಾರದ ಮುಖಾಂತರ ಬರ್ತಾ ಇದೆ ಅಂತ ವೈದ್ಯರು ಗಮನಿಸಿ ಆಕೆಯನ್ನು ಕೆಲಸದಿಂದ ತೆಗೆದುಹಾಕಿದ್ರು. ಆಕೆ ಭಾಳ ಖ್ಯಾತ ಅಡುಗೆಯವಳಾದ್ದರಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಟೈಫಾಯ್ಡ್, ಅಲ್ಲಿ ಸೈನಿಕರಿಗೆ ಅಲ್ಲೂ ಸಹ ಟೈಫಾಯ್ಡನ್ನು ಹರಡ್ತಾ ಇದ್ಲು. ಹೀಗೆ ಎ ವೆಲ್ ನೋನ್ ಸ್ಟೋರಿ ಆಫ್ ಟೈಫಾಯ್ಡ್ ಮೇರಿ. ಅವಳ ಹೆಸರು ಮೇರಿ ಅಂತ. ಟೈಫಾಯ್ಡ್ ಕ್ಯಾರಿಯರ್ ಅಂದ ಕೂಡಲೇ ಟೈಫಾಯ್ಡ್ ಮೇರಿ ಬಗ್ಗೆ ವೈದ್ಯರು ವೈದ್ಯಕೀಯ ಶಿಕ್ಷಕರು ಉಲ್ಲೇಖಿಸುತ್ತಾರೆ. ಈಗ ಇನ್ವೆಸ್ಟಿಗೇಷನ್ ಆಯಿತು. 3ನೇ ವಾರದಲ್ಲಿ ಮಲ ಮತ್ತು ಮೂತ್ರವನ್ನು ಕಲ್ಚರ್ ಅಂದರೆ ಪ್ರಯೋಗಶಾಲೆಯಲ್ಲಿ ಬೆಳೆಸಿ ಟೈಫಾಯ್ಡ್ ಬ್ಯಾಕ್ಟೀರಿಯಾ ವೃದ್ಧಿ ಆಗ್ತಾ ಇದೆ ಮಲದಲ್ಲಿ ಮತ್ತು ಮೂತ್ರದಲ್ಲಿ ಅನ್ನೋದನ್ನು ಗಮನಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ. ಸೂಕ್ತ ಚಿಕಿತ್ಸೆ ಕೊಡಲಿಲ್ಲ ಅಂತಂದರೆ ರೋಗಿಯು ವಾಹಕನಾಗ್ತಾನೆ ಮತ್ತು ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಕೆಟ್ಟ ಪರಿಣಾಮ, ಮೂಳೆ ಮೇಲೆ ಕೆಟ್ಟ ಪರಿಣಾಮ, ಮೂಳೆಯ ಟೈಫಾಯ್ಡು, ಮೂಳೆಯ ಮೇಲ್ಪದರದ ಮೇಲೆ ಟೈಫಾಯ್ಡು, ಹೃದಯದಲ್ಲಿ ಟೈಫಾಯ್ಡ್ ವಿಷದಿಂದ ಈ ಟೈಫಾಯ್ಡು ಒಂದು ವಿಷವನ್ನು ಉತ್ಪತ್ತಿ ಮಾಡೋದ್ರಿಂದ ವೃದ್ಧಿಯಾಗುವಾಗ ಹಾರ್ಟ್ ಮೇಲೆ, ಹೃದಯದ ಮೇಲೆ ಒಂದು ಕೆಟ್ಟ ಪರಿಣಾಮ, ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಆಗಿ ಮೆದುಳು ಜ್ವರ, ಟೈಫಾಯ್ಡ್ ರೋಗಾಣುವಿನಿಂದ ಮೆದುಳು ಜ್ವರ, ಈ ರೀತಿ ಅನೇಕ ತೊಂದರೆಗಳಾಗ್ಬೋದು. ಆದ್ದರಿಂದ ಟೈಫಾಯ್ಡ್ ಬಗ್ಗೆ ಎಲ್ಲರೂ ಸಹ ಹೆದರುತ್ತಾರೆ. ಈ ವಾಹಕರು ಅಂತ ಹೇಳಿದೆ, ಮೂತ್ರದ ಮುಖಾಂತರ ವಾಹಕರು, ಮಲದ ಮುಖಾಂತರ ವಾಹಕರು. ಇದು ಪಿತ್ತ ಕೋಶದಲ್ಲಿ ವೃದ್ಧಿಯಾಗಿ ಅಲ್ಲಿ ಶೇಖರಣೆಗೊಂಡು ಅನೇಕ ತಿಂಗಳುಗಳ ಕಾಲ ಪಿತ್ತಕೋಶದಿಂದ ಆ ಪಿತ್ತ ರಸ ಇದೆಯಲ್ಲ ಅದು ಕರುಳಿಗೆ ಬೇಕು. ಅದು ನಾವು ಸೇವಿಸಿದಂಥ ಆಹಾರ ಜೀರ್ಣ ಆಗಬೇಕಾದ್ರೆ ಪಿತ್ತರಸ, ಲಿವರು, ಗಾಲ್ ಬ್ಲ್ಯಾಡರು ಅಂದರೆ ಪಿತ್ತಕೋಶ, ಅಲ್ಲೂ ಸಹ ಈ ಒಂದು ಟೈಫಾಯ್ಡ್ ಬ್ಯಾಕ್ಟೀರಿಯಾ ವೃದ್ಧಿಯಾಗಿ ಅನೇಕ ತಿಂಗಳುಗಳವರೆಗೆ ಪಿತ್ತ ರಸದಿಂದ ಕರುಳಿಗೆ ಬಂದು ಕರುಳಿನ ಮುಖಾಂತರ ಹೊರ ಹಾಕಬಹುದು. ಆದ್ದರಿಂದ ಅವರಿಗೆ ಬಿಲಿಯರಿ ಕ್ಯಾರಿಯರ್, ಬೈಲ್ ಜ್ಯೂಸ್ ಮುಖಾಂತರ ಹರಡೋದ್ರಿಂದ ಬಿಲಿಯರಿ, BILIARY ಬಿಲಿಯರಿ, BILIARY ಬಿಲಿಯರಿ ಕ್ಯಾರಿಯರ್. ಮೂತ್ರದ ಮುಖಾಂತರ ಹರಡುವವರಿಗೆ ಯೂರಿನರಿ ಕ್ಯಾರಿಯರ್, URINARY ಯೂರಿನರಿ ಕ್ಯಾರಿಯರ್. ಮಲದ ಮುಖಾಂತರ ಹರಡುವವರಿಗೆ ಇಂಟೆಸ್ಟೈನಲ್ ಕ್ಯಾರಿಯರ್, INTESTINAL. ಇದು ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾ, ಇದಕ್ಕೆ ಕಾರಣ ಮನುಷ್ಯನಿಂದ ಮನುಷ್ಯನಿಗೆ ಹರಡುತ್ತೆ ಅಂತ ಹೇಳಿದ ಮೇಲೆ ಇದು ವಾತಾವರಣದಲ್ಲೂ ಪರಿಸರದಲ್ಲೂ ಸಹ ಇದು ಹೆಚ್ಚು ಕಾಲ ಬದುಕಿ ಉಳಿಯೋದಕ್ಕೆ ಸಾಧ್ಯ. ಟೈಫಾಯ್ಡ್ ಬ್ಯಾಕ್ಟೀರಿಯಾ ನೀರಿನಲ್ಲಿ 1 ವಾರ ಬದುಕಿ ಉಳಿಯೋದಕ್ಕೆ ಸಾಧ್ಯ. ಆಹಾರದಲ್ಲಿ ಇದರೊಳಗೆ ಕಡಿಮೆ ಉಷ್ಣತೆಯಲ್ಲಿ ಟೈಫಾಯ್ಡ್, ಇದನ್ನು ಆಹಾರನ ಫ್ರಿಜ್ಜಲ್ಲಿ, ರೆಫ್ರಿಜಿರೇಟ್ರಲ್ಲಿ ಇಟ್ಟು ಪುನಃ ತಿನ್ನೋದು ಈ ರೀತಿ ಮಾಡಬಾರ್ದು. ಐಸ್ ಕ್ರೀಮ್ನಲ್ಲಿ ಅನೇಕ ತಿಂಗಳು
ಕೆಲವು ಇದು ಮಾಹಿತಿಯ ಪ್ರಕಾರ 3 ತಿಂಗಳು ಬದುಕೋದಕ್ಕೆ ಸಾಧ್ಯ. ಕಲುಷಿತವಾದಂಥ ಕಲುಷಿತವಾದ ಅಂದರೆ ಸೂಯೇಜ್ ಹರಿತಾ ಇರತಕ್ಕಂಥ ಭೂಮಿನಲ್ಲಿ ಭೂಮಿನಲ್ಲಿ ಸೂಯೇಜ್ ಹರಿತಾ ಇದೆ. ಅಲ್ಲಿ 3 ತಿಂಗಳು ಕಾಲ ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಬದುಕಿ ಉಳಿಯೋದಕ್ಕೆ ಸಾಧ್ಯ. ನೀರಿನಲ್ಲಿ ಬದುಕುತ್ತೆ, ಆಹಾರದಲ್ಲಿ ಅನೇಕ ಕಾಲ ಹಲವು ವಾರಗಟ್ಟಲೆ ಬದುಕಿ ಉಳಿಯೋದಕ್ಕೆ ಸಾಧ್ಯ. ಐಸ್ ಕ್ರೀಮ್ನಲ್ಲಿ 3 ತಿಂಗಳು, ಮಣ್ಣಿನಲ್ಲಿ ಸಹ ಸೂಯೇಜ್ ಹರಿತಾ ಇರತಕ್ಕಂಥ ಮಣ್ಣಿನಲ್ಲಿ ಸಹ ಇದು ಅನೇಕ ತಿಂಗಳುಗಳ ಕಾಲ ಬದುಕಿ ಉಳಿಯೋದಕ್ಕೆ ಸಾಧ್ಯ. ಆದ್ದರಿಂದ ಅಡಿಗೆ ಮಾಡುವವರು, ಅಡಿಗೆ ಬಡಿಸುವವರು ಮಲ ವಿಸರ್ಜನೆ ನಂತರ ಚೆನ್ನಾಗಿ ಸೋಪು ಹಾಕಿ ಕೈ ತೊಳ್ಕೊಳ್ಬೇಕು. ಉಗುರನ್ನು ವಾರಕ್ಕೊಂದು ಸಲವಾದರೂ ಕತ್ತರಿಸಬೇಕು. ಟೈಫಾಯ್ಡ್ ಹೇಗೆ ಹರಡುತ್ತೆ, ಪರಿಸರದ ಬಗ್ಗೆ ಎಲ್ಲ ಹೇಳಿದ ಮೇಲೆ ಟೈಫಾಯ್ಡ್ ಬಾರದಾಗಿ ಏನು ಮಾಡಬೇಕು ಅಂದರೆ ಶುದ್ಧವಾದಂಥ ನೀರು ತಯಾರಿಸಿ ಬಿಸಿ ಬಿಸಿಯಾಗಿದ್ದಾಗಲೇ ನಾವು ಆಹಾರ ಸೇವಿಸೋದು ಒಳ್ಳೆಯದು. ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು. ಆಗ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಆ ಉಷ್ಣತೆಯಲ್ಲಿ ಬದುಕಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು. ಆಹಾರ ಬಿಸಿ ಬಿಸಿಯಾಗಿದ್ದಾಗಲೇ ತಯಾರಿಸಿದ ಸ್ವಲ್ಪ ಹೊತ್ತಿನಲ್ಲೇ ತಿನ್ನಬೇಕು, ಸೇವಿಸಬೇಕು. ಇದೆಲ್ಲ ಆದಮೇಲೆ ಯಾವ ರೀತಿ ನಮಗೆ ಟೈಫಾಯ್ಡ್ ಬರಬಾರ್ದು ಅಂದರೆ ಸೂಕ್ತ ಅನೇಕ ಬಗೆಯ ಲಸಿಕೆಗಳಿವೆ. ಟೈಫಾಯ್ಡ್ ಬಾರದಾಗೆ ಲಸಿಕೆಗಳಿದೆ. ಮಕ್ಕಳಿಗೇ ಟೈಫಾಯ್ಡ್ ಬಾರದಾಗೆ ಲಸಿಕೆಯನ್ನು ಕೊಡ್ತಾರೆ. ಕೆಲವು ಪ್ರದೇಶಗಳಲ್ಲಿ ಆ ಒಂದು ವೇಳಾಪಟ್ಟಿ, ಲಸಿಕಾ ವೇಳಾಪಟ್ಟಿ, ಇಮ್ಯುನೈಸೇಷನ್ ಶೆಡ್ಯೂಲ್, ಅದರ ಪ್ರಕಾರ ಟೈಫಾಯ್ಡ್ ಲಸಿಕೆಯನ್ನು ಕೊಡ್ತಾರೆ. ಇಲ್ಲ ನಾನು ಚಿಕ್ಕವನಾಗಿದ್ದಾಗ ನನಗೆ ತಗೊಂಡಿಲ್ಲ ನಾನು ಅಂತಂದರೆ ಬೇರೆ ಬೇರೆ ಬಗೆಯ ಟೈಫಾಯ್ಡ್ ಲಸಿಕೆ ಲಭ್ಯವಿದೆ. ಅದನ್ನು ವೈದ್ಯರ ಸಲಹೆ ಪಡೆದು ಅದನ್ನು ತಗೊಂಡು ನಾವು ರೋಗ ಮುಕ್ತರಾಗಬೇಕು. ಟೈಫಾಯ್ಡ್ ಬರಬಾರ್ದು. ಯಾಕಂದರೆ ಭಾಳ ತೀಕ್ಷ್ಣತರವಾದಂಥ ದುಷ್ಪರಿಣಾಮಗಳು ಟೈಫಾಯ್ಡ್ನಲ್ಲಿ ಕಂಡುಬರೋದ್ರಿಂದ ಟೈಫಾಯ್ಡ್ ಬರಬಾರದು. ಟೈಫಾಯ್ಡನ್ನು ನಾವು ಹತ್ತಿಕ್ಕಬೇಕು, ನಿಯಂತ್ರಿಸಬೇಕು. ಇದೆಲ್ಲ ಈ ವಿಷಯವನ್ನು ಬೇರೆಯವರಿಗೆ ಹೇಳಿ ವಿಷಯ ಪ್ರಸಾರ ಆಗಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.